ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತ ನಮ್ಮ ಮಧ್ಯದಲ್ಲಿದ್ದಾನೆ. ಆಮೆನ್. ನಾವು ಆರಾಧನೆಯನ್ನು ಮಾಡಿದೆವು, ದೇವರಿಗೆ ಮಹಿಮೆ ಸಲ್ಲಿಸಿದೆವು, ಪ್ರಾರ್ಥಿಸಿದೆವು. ಇದರಿಂದಲೂ ಕೂಡ ನಮ್ಮ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಎಂಬ ನಂಬಿಕೆಯಿಂದ ಪ್ರಿಯರೇ ನಾವು ಪ್ರಾರ್ಥಿಸಿದೆವು. ಹಲ್ಲೆಲೂಯಾ. ಆಮೆನ್. ನಾವು ದೇವರ ಕೃಪೆಯಿಂದ ನಾವೆಲ್ಲ ಅಧ್ಯಯನ ಮಾಡ್ತಿದ್ದೆವು ಡಿಸೈಪಲ್ಶಿಪ್ ವಿಷಯದಲ್ಲಿ. ಲಾಸ್ಟ್ ವೀಕಲ್ಲಿ ನಾವು ಅಧ್ಯಯನ ಮಾಡಿದೆವು. ನಾವು ಅಧ್ಯಯನ ಮಾಡಿದ ವಿಷಯಗಳು ಶಾರ್ಟಾಗಿ ಹೇಳ್ತೇನೆ, 1 ನಿಮಿಷದಲ್ಲಿ. ಮೊದಲನೇದಾಗಿ, ನಾವು ಶಿಷ್ಯರಾಗೋದಕ್ಕೆ ಕರೆಯಲ್ಪಟ್ಟವರು. ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಪ್ರಿಯರೇ ನಮಗೆ ಕೊಟ್ಟಂಥ ಕರೆ ಮತ್ತಾಯದಲ್ಲಿ ನಾವು ನೋಡ್ತೇವೆ. ಮತ್ತಾಯ 28ನೇ ಅಧ್ಯಾಯ 19-20. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ನೋಡಿ, ಮೊದಲನೇ ಕಾಲಿಂಗ್ ವಿಷಯದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೆ, ಬಿಲೀವರ್ಸ್, ನಮಗೆ ಕೊಟ್ಟಂಥ ಒಂದು ಕರೆ, ಒಂದು ಆಶೀರ್ವಾದ ಎಂಬುದಾಗಿ ಹೇಳುವುದಾದರೆ, ನಾವು ಕ್ರಿಸ್ತನನ್ನು ಕಂಡುಕೊಂಡಿದ್ದೇವೆ, ಕಾತುಕೊಂಡಿದ್ದೇವೆ. ಆಮೆನ್. ಮಾತ್ರವಲ್ಲ, ನಾವು ವಿಶ್ವಾಸಿಗಳು, ನಮಗೆ ಕೊಟ್ಟಂಥ ದೊಡ್ಡ ಪ್ರಿವಿಲೇಜ್, ಶುಭ ಸಮಾಚಾರವನ್ನು, ಕ್ರಿಸ್ತನ ಪ್ರೀತಿಯನ್ನು ನಾವು ಇನ್ನಿತರಿಗೆ ಹಂಚುವಂಥದ್ದು. ಆಮೇನ್. ಕ್ರಿಸ್ತನ ಪ್ರೀತಿಯನ್ನು ನಾವು ಹೊಂದಿದ್ದೇವೆ, ಅದನ್ನು ಇನ್ನಿತರಿಗೆ ಹಂಚುವಂಥದ್ದು ಒಂದು ದೊಡ್ಡ ಪ್ರಿವಿಲೇಜ್ ನಮಗೆ ಕೊಟ್ಟಿದ್ದಾರೆ ದೇವರು. ಆಮೆನ್. ಹಲ್ಲೆಲೂಯಾ. ಮಾತ್ರವಲ್ಲ, ಡಿಸೈಪಲ್, ಶಿಷ್ಯರನ್ನು ನಾವು ತಯಾರು ಮಾಡುವಂಥವರಾಗಿರಬೇಕು. ಆಮೆನ್. ಕ್ರಿಸ್ತನ ಟ್ರೂ ಡಿಸೈಪಲ್, ನಿಜವಾದ ಒಂದು ಶಿಷ್ಯರನ್ನು, ಕ್ರಿಸ್ತನನ್ನು ಒಂದು ದಾಹದಿಂದ ಹುಡುಕುವಂಥವರನ್ನು, ಕ್ರಿಸ್ತನಿಗೋಸ್ಕರ ದಾಹದಿಂದ ಒಂದು ಸೇವೆ ಮಾಡುವಂತಹ ಒಂದು ವಿಶ್ವಾಸಿಗಳು, ಒಂದು ಡಿಸೈಪಲ್ಗಳನ್ನು ನಾವು ಸಿದ್ಧ ಮಾಡಬೇಕು. ಹೇಗೆ? ದೇವರ ವಾಕ್ಯವನ್ನು ಅವರಿಗೆ ಹಂಚುತ್ತಾ, ದೇವರ ವಾಕ್ಯದ ಮೂಲಕ ಅವರನ್ನ ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡು ನಡೆಯುವಂತೆ, ದೇವರ ವಾಕ್ಯಗಳನ್ನು ಅನುಸರಿಸಿ ಪಾಲಿಸುವಂತೆ ಅವರಿಗೆ ನಾವು ಅವರನ್ನು ಸಿದ್ಧಪಡಿಸಬೇಕಾಗಿದೆ. ದೇವರ ವಾಕ್ಯದ ಮೂಲಕ ಅವರುಗಳನ್ನು ಬಲಪಡಿಸಬೇಕಾಗಿದೆ. ದೇವರ ವಾಕ್ಯ ಮಾತ್ರ ಪ್ರಿಯರೇ ನಮ್ಮನ್ನು ನಿತ್ಯವಾಗಿ ಬಲದಲ್ಲಿ ನಡೆಸುವಂಥದ್ದಾಗಿದೆ ಪ್ರಿಯರೇ. ಆಮೇಲೆ ನಾವು ಸಾಮಾನ್ಯ ನಮ್ಮ ಬಾಯಿ ಮಾತಿನ ನಾವು ಅವರಿಗೆ ಭರವಸೆ ಕೊಡ್ಬೋದು, ಅವರನ್ನು ಅಥವಾ ಇನ್ನಿತರಿಗೆ ನಾವು ಸಮಾಧಾನ ಹೇಳ್ಬೋದು. ಆದರೆ ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತದಲ್ಲ, ದೇವರ ಆತ್ಮನ ಬಲ ಸಹಾಯದಿಂದ ದೇವರ ವಾಕ್ಯ ನಮ್ಮನ್ನು ಸ್ಥಿರಪಡಿಸಿ ನಡೆಸ್ತದಲ್ಲ, ಮಟ್ಟ ನೆಲದಲ್ಲಿ ಆತನ ವಾಗ್ದಾನಗಳನ್ನು ಆರೈಕೆ ಮಾಡುತ್ತಾ, ಆತನ ವಾಗ್ದಾನವನ್ನು ಹಿಡಿದುಕೊಂಡು ನಾವು ಡಿಸೈಪಲ್ಗಳಾದ ನಾವು ನಡೆಯುವಾಗ, ಆ ವಾಕ್ಯದಲ್ಲಿಟ್ಟಂಥ ಎಲ್ಲ ಬಲ, ಆ ವಾಕ್ಯದೆಲ್ಲ ಶಕ್ತಿ ಪ್ರಿಯರೇ, ಅದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಆಮೇನ್. ಯಾಕಂದರೆ ದೇವರ ವಾಕ್ಯ ಅದು ಇಬ್ಬಾಯಿ ಕತ್ತಿಯಾಗಿದೆ ಎಂಬುದಾಗಿ ನಾವು ಎಫೆಸದಲ್ಲಿ ನೋಡ್ತೇವಲ್ವ. ಆಮೇನ್. ಸೊ ದೇವರ ವಾಕ್ಯವನ್ನು ಹಿಡಿಯುವಂಥ, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಂಥ ಡಿಸೈಪಲ್ಗಳನ್ನಾಗಿ ನಾವು ಮಾತ್ರವಲ್ಲ, ಇನ್ನಿತರನ್ನು ಕೂಡ ನಾವು ಮಾಡುವಂತಹ ಒಂದು ಹಂಗಿನಲ್ಲಿದ್ದೇವೆ. ಅವ್ರನ್ನ ಒಂದು ದೇವರ ಕ್ರಿಸ್ತನ ಕಡೆಗೆ ದೃಷ್ಟಿ ಇಟ್ಟು ನಡೆಯುವಂತೆ ನಡೆಸುವ ವಿಶ್ವಾಸಿಗಳು, ದೇವ ಮಕ್ಕಳು, ಡಿಸೈಪಲ್ಗಳು ನಾವಾಗಿರಬೇಕು. ಆಮೇನ್. ನಾವು ಆತನ ವಾಕ್ಯವನ್ನು ಪಡೆದಿದ್ದೇವೆ, ಆತನ ವಾಕ್ಯದಲ್ಲಿ ನಡೀತಿದ್ದೇವೆ, ಮಾತ್ರ ನಾವು ಇನ್ನಿತರನ್ನು ಕೂಡ ನಡೆಸುವಂಥವರಾಗಿರಬೇಕು. ದೇವರ ವಾಕ್ಯವು ನಮ್ಮನ್ನು ಪರೀಕ್ಷಿಸ್ತದೆ. ಅದೇ ರೀತಿ ನಾವು ಪರೀಕ್ಷೆಗೊಳಗಾದಾಗ ಏನಾಗ್ತದೆ, ನಮಗೆ ಅದು ನಮ್ಮನ್ನು ದಿನೇ ದಿನ ನೂತನ ಪಡಿಸ್ತದೆ ಪ್ರಿಯರೇ. ಡಿಸೈಪಲ್ಗಳು ನಾವು ವಾಕ್ಯದಲ್ಲಿ ನಮ್ಮನ್ನು ನಾವು ಎಂತ ಮಾಡೋದು, ದೇವರ ವಾಕ್ಯ ಕನ್ನಡಿಯಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ವಾ, ಯಾಕೋಬದಲ್ಲಿ ನೋಡುವಾಗ. ಅದೇ ರೀತಿ ದೇವರ ವಾಕ್ಯವನ್ನು ದಿನಂಪ್ರತಿ ನಾವು ಅಧ್ಯಯನ ಮಾಡೋದು ಮಾತ್ರವಲ್ಲದೆ, ನಾವು ಇನ್ನಿತರನ್ನು ಕೂಡ, ಅಂದರೆ ಡಿಸೈಪಲ್ಗಳನ್ನು ಕೂಡ ನಾವು ಅವರಿಗೆ ಆ ಅಧ್ಯಯನಕ್ಕೆ ಬೇಕಾದ ಎಲ್ಲ ರೀತಿಯ ಒಂದು ಅವರನ್ನು ನಾವು ನಡೆಸುವಂಥವರಾಗಿರಬೇಕು. ಅಥವಾ ಹೊಸ ವಿಶ್ವಾಸಿಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಇರ್ಬೋದು. ನಾನು ಲಾಸ್ಟ್ ಟೈಮ್ ಹೇಳಿದಂತೆ, ಈ ಡಿಸೈಪಲ್ಶಿಪ್ ಸ್ಟಾರ್ಟ್ ಆಗೋದು ಇಲ್ಲಿ ಪ್ರಾರಂಭ ಆಗೋದು ನಮ್ಮ ಮನೆಯಿಂದ. ನಮ್ಮ ಮಕ್ಕಳು ಅಥವಾ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ತಂದೆ ತಾಯಿಗಳು, ಮಾತ್ರವಲ್ಲ ಹೆಂಡತಿ ಅಥವಾ ನನ್ನ ತಮ್ಮಂದಿರು, ಇವರೊಂದಿಗೆ. ಹಲ್ಲೆಲೂಯಾ. ಡಿಸೈಪಲ್ಶಿಪ್ ಸ್ಟಾರ್ಟ್ ಆಗೋದೇ ನಮ್ಮ ಮನೆಯಿಂದ. ಆಮೇನ್. ಇದನ್ನು ನಾನು ನಂಬ್ತೇನೆ, ನೀವು ಒಪ್ತೀರಿ ಎಂಬುದಾಗಿ. ಆಮೇನ್. ದೇವರು ನಮಗೆ ಕೊಟ್ಟಂಥ ಕರೆ ಇದು ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಬೇಕು. ಹಲ್ಲೆಲೂಯಾ. ಆಮೇನ್. ಯಾಕಂದರೆ ಅಲ್ಲಿ ನಾವು ದೇವರ ಶುಭ ಸಮಾಚಾರವನ್ನು ಸಾರುವಂಥದ್ದು ಮಾತ್ರವಲ್ಲ, ದೇವರಿಗಾಗಿ ನಾವು ಜೀವಿಸುವಂಥ ಮಕ್ಕಳಾಗ್ತೇವೆ. ನಿಜವಾದ ಡಿಸೈಪಲ್ಶಿಪ್ ಅದು. ಯಾವ ರೀತಿಯಲ್ಲಿ ಪೌಲನ ಜೀವಿತವನ್ನು ನಾವು ನೋಡುವಾಗ, ಆತನ ಜೀವಿತವನ್ನು ಅಧ್ಯಯನ ಮಾಡುವಾಗ ನಮಗೆ ತಿಳಿಯುತ್ತದೆ. ಆಮೇಲೆ ಯಾವ ರೀತಿಯಲ್ಲಿ ಆತನು ಕ್ರಿಸ್ತನಿಗೋಸ್ಕರ ಸಂಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಸೇವೆಯಲ್ಲಿ ನಡೆಯುತ್ತಿದ್ದನೆಂಬುದಾಗಿ. ಆಮೇನ್. ಇದನ್ನು ನಾವು ಮಾಡಬೇಕಾಗಿದೆ.
ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ದೇವರ ವಾಕ್ಯದ ಬಲ ಬೇಕಾಗಿದೆ. ಅದಕ್ಕೋಸ್ಕರ ನಾವು ವಾಕ್ಯದಲ್ಲಿ ಬಲ ಹೊಂದಿ, ಆಗ ಹೇಳಿದಂತೆ ವಾಕ್ಯವನ್ನು ಇನ್ನಿತರಿಗೆ ಹಂಚುತ್ತಾ ಅವರುಗಳನ್ನು ಕೂಡ ವಾಕ್ಯದಲ್ಲಿ ಬೆಳೆಸುತ್ತಾ ಕ್ರಿಸ್ತನನ್ನು ದೃಷ್ಟಿಟ್ಟು ನೋಡುವಂತೆ ಅವರನ್ನು ನಡೆಸುವಂಥವರಾಗಿರಬೇಕು. ಅವರು ಕ್ರಿಸ್ತನನ್ನು ದೃಷ್ಟಿಟ್ಟು ನೋಡುವಾಗ ಅವರಿಗೆ ದೇವರು ಕೊಟ್ಟ ಜೀವಿತದ ಉದ್ದೇಶಗಳು, ಕಾರ್ಯಗಳೇನು, ಅವರನ್ನು ಯಾಕೆ ಈ ಲೋಕದಲ್ಲಿ ಇಟ್ಟಿದ್ದಾರೆ ಅವರಿಗೆ ಅರಿವಾಗ್ತದೆ. ದೇವರು ಅವರಿಗೆ ಕೊಟ್ಟಂಥ ಜೀವಿತವನ್ನು ಕ್ರಿಸ್ತನಿಗೋಸ್ಕರ ಜೀವಿಸುವಂತೆ ಅವರು ನಡೀತಾರೆ ವಾಕ್ಯದಲ್ಲಿ. ಆಮೆನ್. ಅವರನ್ನು ಬಲಪಡಿಸುವಂಥದ್ದು, ಅವರನ್ನು ದೈವಿಕವಾಗಿ ನಡೆಸುವಂಥ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಟ್ರೂ ಡಿಸೈಪಲ್ಗಳ ನಿಜವಾದ ಗುರುತುಗಳು ಏನೆಂಬುದಾಗಿ ನಾವು ಇವತ್ತು ನೋಡುವ ಪ್ರಿಯರೇ. ಆಮೆನ್. ಇವತ್ತಿನ ಸಬ್ಜೆಕ್ಟ್ ಇದರಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯ, ನಾವು ಹೊರಟು ಹೋಗಿ ಎಲ್ಲ ದೇಶಗಳಲ್ಲಿ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಮಾತ್ರವಲ್ಲ, ಅವರನ್ನು ತಂದೆ ಮಗನನ್ನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಎಂಬುದಾಗಿ ಮಾತ್ರವಲ್ಲ, ನಾನು ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಇವತ್ತು ನಾವು ಉಪದೇಶ ಮಾಡ್ತಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇವತ್ತು ನಮಗೆ ದೇವರ ವಾಕ್ಯ ಸಿಕ್ಕಿದೆ, ಕ್ರಿಸ್ತನು ನಮ್ಮನ್ನು ಆತುಕೊಂಡಿದ್ದಾನೆ, ನಾವು ಇನ್ನಿತರಿಗೆ ಆ ಉಪದೇಶ ಶುಭ ಸಮಾಚಾರವನ್ನು ಸಾರ್ತಿದ್ದೇವ. ಶುಭ ಸಮಾಚಾರದ ಮೂಲಕ ಎಷ್ಟು ಜನರು ಕ್ರಿಸ್ತನ ರಾಜ್ಯಕ್ಕೆ ನಾವು ತಂದಿದ್ದೇವೆ, ಎಷ್ಟು ಆತ್ಮಗಳನ್ನು ಕ್ರಿಸ್ತನ ರಾಜ್ಯಕ್ಕಾಗಿ ನಾವು ಸಂಪಾದಿಸಿದ್ದೇವೆ. ನಮ್ಮ ಕೊಟ್ಟಂಥ ಸಮಯ ಇರ್ಬೋದು, ಎಷ್ಟು ಸಮಯವನ್ನು ನಾವು ಕ್ರಿಸ್ತನಿಗಾಗಿ ಒಪ್ಪಿಸಿಕೊಡ್ತಿದ್ದೇವೆ, ಎಷ್ಟು ಸಮಯವನ್ನು ನಾವು ಕ್ರಿಸ್ತನಲ್ಲಿ ಕಳೀತಿದ್ದೇವೆ ನಮ್ಮನ್ನು ನಾವು ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಪ್ರಿಯರೇ. ಆಮೆನ್. ವಾಕ್ಯವನ್ನು ಅಧ್ಯಯನ ಮಾಡುವ ಯೋಹಾನ 8ನೇ ಅಧ್ಯಾಯ 31ರಿಂದ 32ನೇ ವಚನ ಇಲ್ಲಿ ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ, ಆತನು ಈ ಮಾತುಗಳನ್ನಾಡುವಾಗ ಅನೇಕರು ಆತನ ನಂಬಿಕೆಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ಏನಂತೆ? ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಈಗ ಒಬ್ಬ ಶಿಷ್ಯನ ಗುರುತು ಏನೆಂಬುದಾಗಿ ನಾವು ನೋಡುವುದಾದರೆ, ಆತನು ತನ್ನ ಗುರುವಿನ ವಾಕ್ಯದಲ್ಲಿ ನೆಲೆಗೊಂಡವನಾಗಿರುತ್ತಾನೆ. ಇನ್ನೊಮ್ಮೆ ಹೇಳ್ತೇನೆ, ಶಿಷ್ಯನು ತನ್ನ ಗುರುವಿನ ಒಂದು ವಾಕ್ಯದಲ್ಲಿ ನೆಲೆಗೊಂಡಿರುವವನಾಗಿರುತ್ತಾನೆ. ಯಾವ ರೀತಿ ಅಂತ ಹೇಳಿದರೆ, ಗುರು ಏನನ್ನು ನುಡಿದಿದ್ದಾನೋ ಅದರಲ್ಲಿ ಆತನು ನಡೆಯುವಾತನಾಗಿರ್ತಾನೆ. ಶಿಷ್ಯ ಅವನು ಟ್ರೂ ಡಿಸೈಪಲ್. ಗುರು ಹೇಳ್ತಾನೆ, ನೀನು ಬಾಲಕ್ಕೆ ಹೋಗು, ಆತನು ಬಾಲಕ್ಕೆ ಹೋಗ್ತಾನೆ. ಅಲ್ಲಿ ನೀನು ನಿಲ್ಲು ಹೇಳಿದ್ರೆ ನಿಲ್ತಾನೆ, ಚಲಿಸು ಎಂಬುದಾಗಿ ಚಲಿಸ್ತಾನೆ. ಅವನು ಗುರುವಿನ ಆಜ್ಞೆಯನ್ನು ಪಾಲಿಸುವಂಥವನಾಗಿರ್ತಾನೆ. ಇವತ್ತು ಯೇಸು ಕ್ರಿಸ್ತನು ನಮಗೆ ಕೊಟ್ಟಂಥ ಆಜ್ಞೆ, ಇವತ್ತು ಯೇಸು ಕ್ರಿಸ್ತನ ಪ್ರಿಯರು ನಮಗೆ ಕೊಟ್ಟಂಥ ಒಂದು ಮಾರ್ಗದರ್ಶನ, ಇವತ್ತು ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ಮಾರ್ಗದಲ್ಲಿ ನೀವುಗಳು ನಡೆಯುವಂಥ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಆಮೆನ್. ಇದು ಶಿಷ್ಯರು ಇರುವಂತಹ ಮೊದಲ ಒಂದು ಲಕ್ಷಣ ಅಲ್ಲವ. ನಮ್ಮ ಸ್ವಂತವಾಗಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗಾಗಲೇ ನಮಗೆ ದೇವರು ಏನೆಲ್ಲ ಮಾಡಬೇಕು ಎಲ್ಲ ಮಾಡಿ ಮುಗಿಸಿ ಆಗಿದೆ. ಕ್ರೂಜಲ್ಲಿ ಹೇಳಿದನು, ಇಟ್ಸ್ ಫಿನಿಶ್ಡ್ ಎಂಬುದಾಗಿ ಕ್ರಿಸ್ತನು ಹೇಳಿದ ತಕ್ಷಣ ಎಲ್ಲ ಆತನು ಮಾಡಿ ಮುಗಿಸಿ ಆಗಿದೆ. ನಮಗೆ ಆತನು ಎಲ್ಲ ಕೊಟ್ಟಿದ್ದಾನೆ. ದೇವರ ಆತ್ಮನ ಸಹಾಯ ಕೊಟ್ಟಿದ್ದಾನೆ, ದೇವರ ಆತ್ಮನ ನಡೆಸುವಿಕೆ ಕೊಟ್ಟಿದ್ದಾನೆ, ದೇವರ ಆತ್ಮನ ಬಲವನ್ನು ಕೊಟ್ಟಿದ್ದಾನೆ. ಆಮೆನ್. ದೇವರ ಆತ್ಮನ ಕೃಪೆಯಿಂದ ಆತನು ನಡೆಸುವಾತನಾಗಿದ್ದಾನೆ. ಆಮೆನ್. ನಮ್ಗೆ ಏನು ಬೇಕು ಎಲ್ಲ ಕ್ರಿಸ್ತನು ಮುಗಿಸಿ ಆಗಿದೆ. ಈಗಾಗಲೇ ಕ್ರೂಜಲ್ಲಿ ಮಾಡಿ ಮರಣದ ಕೊಂಡಿಯನ್ನು ಮುರಿದು ಆತನ ಜಯಶಾಲಿಯಾಗಿ ಈಗಾಗಲೇ ತಂದೆ ದೇವರ ಬಲಪಾಶದಲ್ಲಿ ಕೂತಾಗಿದೆ. ಕಂಪ್ಲೀಟ್ಲಿ ಕೂತ್ಕೊಳ್ಳೋದು ನಾವು ಯಾವಾಗ ಪ್ರಿಯರೇ? ಹೇಳುವುದಾದರೆ, ಮನೆಯ ಕೆಲಸ ಕಾರ್ಯಗಳನ್ನು ಅಥವಾ ಅಡುಗೆ ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತೆ ಬಂದು ಕೂತ್ಕೊಳ್ತೇವೆ. ರೆಸ್ಟ್, ಸಮಾಧಾನ, ಎಲ್ಲ ಕಾರ್ಯವನ್ನು ಕ್ರಿಸ್ತನು ಮಾಡಿ ಮುಗಿಸಿ ಆಲ್ರೆಡಿ ಪರಿಶುದ್ಧನಾದ ತಂದೆ ದೇವರ ಬಲಪಾಶದಲ್ಲಿ ಕೂತ್ಕೊಂಡಾಗಿದೆ. ಇನ್ನೂ ಕಾರ್ಯವನ್ನು ನಮಗೆ ಮಾಡಲಿಕ್ಕೆ ಕೊಟ್ಟಿದ್ದಾನೆ ಈ ಲೋಕದಲ್ಲಿ ಪವಿತ್ರಾತ್ಮನ ಮೂಲಕ. ಹೋದ ವಾರ ಕೂಡ ಹೇಳಿದಂಥ ಮಾತು, ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತೇನೆ, ಆದರೆ ನಿಮ್ಮನ್ನು ಒಬ್ಬಂಟರೇ ಬಿಡುವುದಿಲ್ಲ, ನಿಮಗೊಬ್ಬ ಸಹಾಯಕನನ್ನು ಕೊಡ್ತೇನೆ. ಆ ಸಹಾಯಕನು ಯಾರು? ಪರಿಶುದ್ಧಾತ್ಮನು. ಆತನು ಬಂದಾಗ ನಾನು ಹೇಳಿದ ಎಲ್ಲ ಮಾತುಗಳನ್ನು ನಿಮ್ಮ ನೆನಪಿಗೆ ತರ್ತಾನೆ. ಇವತ್ತು ನಮಗೆ ಗೊತ್ತು ದೇವರು ನಮ್ಮೊಂದಿಗಿದ್ದಾನೆ, ಪರಿಶುದ್ಧಾತ್ಮನ ಸಹಾಯ, ನಾವು ದೇವರ ಆಲಯವಾಗಿದ್ದೇವೆ ಎಂಬುದು ನಮಗೆ ಗೊತ್ತು. ನಮ್ಮೊಳಗಿರುವ ಆತನು ಈ ಲೋಕದಲ್ಲಿರುವವನಿಗಿಂತ ದೊಡ್ಡವನು ಎಂಬುದಾಗಿ ಗೊತ್ತು. ಲಾಸ್ಟ್ ವೀಕ್ ನಾವು ಅಧ್ಯಯನ ಮಾಡಿದೆವು. ಮಾತ್ರವಲ್ಲ, ಪರಿಶುದ್ಧಾತ್ಮನ ಸಹಾಯ ನಮಗೆ ಸಿಕ್ಕಿದೆ ಪ್ರಿಯರೇ. ಯಾವುದೇ ಕಾರ್ಯವನ್ನು ನೆನಪಿಟ್ಕೊಳ್ಳಿ, ದೇವರ ರಾಜ್ಯದಲ್ಲಿ ನಾವು ಮಾಡಬೇಕೆಂಬುದಾದರೆ ನಮಗೆ ಪರಿಶುದ್ಧಾತ್ಮನ ಬಲ ಬೇಕು, ಪವಿತ್ರಾತ್ಮನ ನಡೆಸುವಿಕೆ ಬೇಕು. ಪರಿಶುದ್ಧಾತ್ಮನ ಬಲದಿಂದಲೇ ನಾವು ದೇವರ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತದೆ. ದೇವರಾತ್ಮ ಏನು ತೋರಿಸಿಕೊಡ್ತಾನೆ ಅದನ್ನು ನಾವು ದೇವರ ರಾಜ್ಯದ ಮಹಿಮೆಗಾಗಿ ಮಾಡಲಿಕ್ಕೆ ನಮಗೆ ಹೇಗೆ ಸಹಾಯ ಆಗ್ತದೆ? ಪವಿತ್ರಾತ್ಮನ ಬಲದಿಂದಲಲ್ವ. ವಿದೌಟ್ ಹೋಲ್ ಸ್ಪಿರಿಟ್ ನಮಗೆ ನಮ್ಮ ಸ್ವಂತ ಜ್ಞಾನದಿಂದ ಏನು ಮಾಡಿದ್ರು ಅದರ ರಿಸಲ್ಟ್ ಇದೆಯಲ್ಲ, ಅದು ಕ್ಷಣಿಕ. ಆದರೆ ದೇವರ ಆತ್ಮನ ಸಹಾಯದಿಂದ ದೇವರ ರಾಜ್ಯದಲ್ಲಿ ಮಾಡುವಂಥ ಕಾರ್ಯಗಳು, ದೇವರ ಆತ್ಮನ ಸಹಾಯದಿಂದ, ದೇವರ
ಗೈಡೆನ್ಸನ್ನು ಕೇಳಿಕೊಂಡು ನಮ್ಮನ್ನು ನಾವು ದೀನ ಮಾಡಿಕೊಂಡು ಕ್ರಿಸ್ತನ ಸನ್ನಿಧಾನದಲ್ಲಿ ಆತನ ಮಹಿಮೆಗಾಗಿ ಮಾಡುವಂಥ ಕಾರ್ಯಗಳು ಅದು ನಿತ್ಯ ನಿರಂತರವಾಗಿ ದೇವರ ರಾಜ್ಯದಲ್ಲಿ ಅದು ಉಳಿತದೆ. ಅದರಿಂದ ಫಲಗಳು ಹೆಚ್ಚುತ್ತಾ ಹೋಗ್ತದೆ. ಆಮೆನ್. ಸೊ ದೇವರ ವಾಕ್ಯಕ್ಕೆ ವಿಧೇಯರಾಗುವಂಥ ಒಬೆ ಆಗುವಂಥ ಡಿಸೈಪಲ್ಗಳು ನಾವುಗಳು ಆಗಬೇಕು. ಅದು ಒಬ್ಬ ಟ್ರೂ ಡಿಸೈಪಲ್ನ ಒಂದು ಗುಣಲಕ್ಷಣವಾಗಿದೆ, ಗುರುತಾಗಿದೆ ಪ್ರಿಯರೇ. ಆಮೆನ್. ವಾಕ್ಯ ಏನು ಹೇಳ್ತದೋ ಅದರಲ್ಲಿ ಆತ ನಡೆಯುವಂಥದ್ದು. ಅದು ನಮ್ಮ ಮನಸ್ಸು ಏನು ಹೇಳ್ಬೋದು ಆ ಸಂದರ್ಭಗಳನ್ನು ನೋಡಿ, ಅದು ಹೀಗೆಲ್ಲ ಅದು ಹೀಗೆ ನಮ್ಮ ಪ್ಲ್ಯಾನ್ ಬೇರೆ ಯೋಜನೆ, ಹೀಗೆ ಬೇರೆ ಯೋಜನೆ ಮಾಡುವ. ದೇವರ ವಾಕ್ಯ ಹೇಳ್ತದೆ, ನೀನು ಕಾಯಿ, ಸ್ಥಿರವಾಗಿ ನಿಲ್ಲು, ನನ್ನ ಕಾರ್ಯವನ್ನು ನೋಡ್ತೀನಿ ಎಂಬುದಾಗಿ ನಾವು ಸ್ಥಿರವಾಗಿ ನಿಲ್ಲಬೇಕು. ಕೆಲವೊಂದು ಕಾಲಘಟ್ಟದಲ್ಲಿ ಮೂವ್ ಆಗಬಾರ್ದು. ದೇವರು ಹೇಳ್ತಾರೆ, ಚಲಿಸ್ಬೇಡ, ನಿಲ್ಲು, ನಾನು ಮಾಡುವ ಕಾರ್ಯವನ್ನು ನೀನು ನೋಡ್ತೀನಿ, ಸ್ಥಿರವಾಗಿ ನಿಲ್ಲು, ಬಿ ಸ್ಟಿಲ್ ಅಲ್ವಾ. ಆಗ ನಿಂತಾಗ ಅಲ್ಲಿ ದೇವರ ಕಾರ್ಯ ಆಗ್ತದೆ. ಕೆಲವೊಮ್ಮೆ ಹೇಳ್ತದೆ ದೇವರು, ನೀನು ಚಲಿಸು, ಹೊರಡು. ಆಗ ನಾವು ಚಲಿಸಬೇಕು ಅಲ್ವಾ. ನನ್ನ ಎದುರಲ್ಲಿ ಪರಿಸ್ಥಿತಿಗಳನ್ನು ನಿಲ್ಲಿಕ್ಕಾಗ ಯಾವ ರೀತಿಯಲ್ಲಿ ಪ್ರಿಯರೇ, ಇಸ್ರೇಲ್ನವರು ಹೋಗುವಾಗ ಎದುರಲ್ಲಿ ದೊಡ್ಡದಾದ ಒಂದು ಸಮುದ್ರ ಇತ್ತು ಅಲ್ವಾ. ಅವರು ನಿಂತರ ಇಲ್ಲ, ಮೋಶೆಗಳಿದ್ರು, ನಿಮ್ಮ ಕೈಯಲ್ಲಿದ್ದ ಕೋಲ್ ಓಡಿ ಅದು ವಿಭಾಗ ಆಯಿತು. ಚಲಿಸಿದ್ರು, ಒಣ ನೆಲದಲ್ಲಿ ಚಲಿಸಿದಂತೆ. ಕೆಲವೊಂದು ಸಂದರ್ಭದಲ್ಲಿ ದೇವರು ನಿಲ್ಲಿಕ್ಕೆ ಹೇಳ್ತಾರೆ. ನಿಂತಾಗ ಕೆಲವು ಕಡೆಗಳಲ್ಲಿ ಗುಡಾರಗಳನ್ನು ಹಾಕಿದ್ರು, ಅವರಲ್ಲಿ ನಿಂತರು, ಚಲಿಸಿದ ಕೆಲವು ಪುನಃ ಚಲಿಸಿದ್ರು. ಇದೇ ಡಿಸೈಪಲ್ಗಳು ನಾವು ದೇವರಾತ್ಮನ ಸ್ವರಕ್ಕೆ ಕಿವಿಗೊಟ್ಟು ನಡೆಯುವಾಗ ದೇವರಾತ್ಮನು ಕರೆಕ್ಟಾಗಿ ನಮ್ಮನ್ನು ನಡೆಸ್ತಾನೆ. ಆಮೆನ್. ಅದಕ್ಕೆ ನಾವು ದೇವರ ಸ್ವರವನ್ನು ಕೇಳುವಂತಹ, ದೇವರ ಸ್ವರವನ್ನು ಕೇಳಿ ಅದಕ್ಕೆ ಹೋಗೊಟ್ಟು ನಡೆಯುವಂತಹ ಒಂದು ಡಿಸೈಪಲ್ಗಳು ನಾವು ಆಗಬೇಕು. ದೇವರು ಖಂಡಿತ ನಮ್ಮನ್ನು ಕರೆದಿದ್ದಾನೆ, ನಡೆಸ್ತಾನೆ. ಆತನ ಸ್ವರಕ್ಕೆ ಕಿವಿಗೊಟ್ಟು ನಾವು ನಡೆಯುವಂಥವರಾಗಿರಬೇಕು. ಅದಕ್ಕೇನು ಬೇಕು ನಮಗೆ? ಆ ಒಂದು ನಮ್ಮ ವೈಯಕ್ತಿಕ ಸಮಯ ನಾವು ದೇವರಿಗೆ ಕೊಡಬೇಕು. ನಮ್ಮನ್ನು ನಾವು ಶಿಸ್ತುಪಡಿಸಬೇಕು. ಸ್ಪಿರಿಚುವಲ್ ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಲೈಫ್ ಆಫ್ ಟ್ರೂ ಡಿಸೈಪಲ್. ಆಮೇನ್. ಮುಂದೆ ನಾವು ನೋಡ್ತೇವೆ ಪ್ರಿಯರೇ, ಮತ್ತಾಯ 28:20 ವಚನವನ್ನು ನಾವು ನೋಡುವ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಇವತ್ತು ಕ್ರಿಸ್ತನ್ ಏನನ್ನು ನನಗೆ ನಿಮಗೆ ಆಜ್ಞಾಪಿಸ್ತಾನೆ ಎಂಬುದಾಗಿ ಗೊತ್ತಿರಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ಆದ ನಂತರ ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದರು. ನೋಡಿ, ಇಬ್ರಿ 13:5 ಬರೆದ ವಾಕ್ಯ, ನಾನು ನಿಮ್ಮನ್ನು ಯಾವತ್ತೂ ಬಿಟ್ಟು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಆಮೆನ್. ಇಲ್ಲಿ ಕೂಡ ದೇವರ ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಇವತ್ತು ಈ ವಿಷಯ ಟ್ರೂ ಡಿಸೈಪಲ್ ನಮಗೆ ನಿನಗೆ ಗೊತ್ತಿದ್ದಾಗ, ಕ್ರಿಸ್ತನ್ ಸದಾಕಾಲ ನಮ್ಮೊಂದಿಗಿದ್ದಾನೆ, ನಮ್ಮನ್ನು ನಡೆಸ್ತಾನೆ ಗೊತ್ತಿದ್ದಾಗ, ನಮಗೆ ನಮ್ಮ ಡಿಪೆಂಡೆನ್ಸ್ ಹತ್ತುಕೊಳ್ಳುವಂಥದ್ದು, ಕ್ರಿಸ್ತನನ್ನೇ ಹತ್ತುಕೊಳ್ಳುವಂಥದ್ದು ನಮಗೆ ಬಹಳ ಸುಲಭ ಆಗ್ತದೆ. ಅಯ್ಯೋ, ನಾವು ಯಾರಿಲ್ಲ ನನ್ನೊಟ್ಟಿಗೆ, ಹಾಗೆ ಎನಿಸ್ಲಿಕ್ಕೆ ಆಗೋದು. ನನ್ನೊಂದಿಗೆ ಕ್ರಿಸ್ತನಿದ್ದಾನೆ, ಆತನ ಕೇಳಿದಾಗ ನನಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ಆತ ನನ್ನೊಂದಿಗಿದ್ದು, ನನ್ನ ಸಂಗಡ ಇದ್ದು, ನಾನು ನಾಡಿ ಹೋಗುವಲ್ಲಿ ಬರುವಲ್ಲೆಲ್ಲ ನನ್ನೊಂದಿಗಿದ್ದು ನಡೆಸ್ತಾನೆ ಅಲ್ವಾ. ದೇವರ ವಾಕ್ಯ, ಕಾರ್ಗತ್ತನ ಕಣಿವೆಯಲ್ಲಿ ನಾನು ನಡೆಯುವಾಗ ನೀನು ಹತ್ತಿರ ಬರುವುದು ಕೇಡಿಗೆ ಹೆದರೇನು ಎಂಬುದಾಗಿ ಕೀರ್ತನೆ 23 ದಾವೀದನು ಹೇಳುವುದನ್ನು ನಾವು ಕೇಳ್ತೇವೆ. ಆತನ ಜೀವಿತದಲ್ಲಿ ಕೂಡ ಎಲ್ಲಿ ಆತನು ಬಹಳ ರೀತಿಯಲ್ಲಿ ಆತನು ಕಷ್ಟವನ್ನು ಅನುಭವಿಸಿದನು. ಜಾಗದಿಂದ ಇನ್ನೊಂದು ಕಡೆಗೆ ಆತನು ಓಡಿ ಹೋಗಿ ಅಡಗಿಕೊಳ್ಳುವಂಥ ಪರಿಸ್ಥಿತಿ, ಗುಹೆಗಳಲ್ಲಿರುವಂಥ ಪರಿಸ್ಥಿತಿ. ಆದರೂ ಆತನು ದೃಷ್ಟಿಟ್ಟು ನೋಡ್ತಿದ್ದದ್ದು ದೇವರನ್ನೇ, ಕರ್ತನನ್ನೇ ದೃಷ್ಟಿಟ್ಟು ನೋಡ್ತಿದ್ದನು, ಆತನಿಗೆ ಮಾತಾಡ್ತಿದ್ದನು ಅಲ್ಲವಾ. ಆಮೇನ್. ಇವತ್ತು ಯಾವುದೇ ಕಾಲಘಟ್ಟ ಪರಿಸ್ಥಿತಿಗಳು ನಮ್ಮೊಂದಿಗೆ ಎದುರಾದಾಗಲೂ ಕೂಡ ದೇವರ ಆತ್ಮನು ನಮ್ಮೊಂದಿಗಿರುವ ಕಾರಣ ಇವತ್ತು ನಾವು ಯಾವತ್ತೂ, ವಿಶ್ವಾಸಿಗಳು ಯಾವತ್ತೂ ಒಬ್ಬಂಟಿಗರಲ್ಲ ಆಯಿತಾ. ಡಿಸೈಪಲ್ಸ್, ನೀವು ಯಾವತ್ತೂ ತಿಳ್ಕೊಳ್ಳಿ, ಯು ಆರ್ ನೆವರ್ ಎವರ್ ಅಲೋನ್. ಯಾಕೆ ಗೊತ್ತಾ? ದೇವರ ಆತ್ಮ ನಿಮ್ಮೊಳಗಿದ್ದಾನೆ. ಆತನೊಂದಿಗೆ ನಿಮಗೆ ಮಾತಾಡಲಿಕ್ಕೆ 24/7 ನಿಮಗೆ ಯಾವತ್ತೂ ಅವಕಾಶ ಉಂಟು. ಮಾತಾಡ್ತೀರಿ, ಆತನ ಲೀಡ್ ಮಾಡ್ತಾನೆ, ಗೈಡ್ ಮಾಡ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ಇದೊಂದು ತಿಳ್ಕೊಳ್ಳಿ ಪ್ರಿಯರೇ, ದೇವರ ವಾಕ್ಯವು ನಿಮ್ಮೊಳಗೆ, ನಿಮ್ಮ ಮುಂದಿಗಿದೆ. ಹಲ್ಲೆಲೂಯಾ. ದೇವರ ಆತ್ಮನು, ಕ್ರಿಸ್ತನು ಹೇಳಿದ ಮಾತನ್ನು ನೆನಪು ಮಾಡುವ ಆತನು, ನಿಮ್ಮನ್ನು ಗೈಡ್ ಮಾಡಿ ನಡೆಸಿರುವ ಆತನು ನಿಮ್ಮೊಂದಿಗಿದ್ದಾನೆ. ಕ್ರಿಸ್ತನ ಚಿತ್ತ ಏನು ಎಂಬುದಾಗಿ ವ್ಯಕ್ತಪಡಿಸಿ ನಿಮ್ಮನ್ನು ಪವಿತ್ರಾತ್ಮನು ನೀವು ಕೇಳಿಕೊಂಡಾಗ ಆತ ನಿಮಗೆ ತಿಳಿಸ್ತಾನೆ ದೇವರ ಚಿತ್ತ ಏನು ಎಂಬುದಾಗಿ. ಯಾಕಂದರೆ ಆತನಿಗೆ ಗೊತ್ತು. ಯಾಕಂದರೆ ಏನು ಯೇಸುಸ್ವಾಮಿ ಹೇಳಿದ್ದಾನೆ ಅದನ್ನೇ ಆತ ನಿಮಗೆ ನೆನಪು ತರ್ತಾನೆ. ಯಾವುದು ನಿಮಗೆ ದೇವರ ಚಿತ್ತ ಅಲ್ಲ ಎಂಬುದಾಗಿ ಕೇಳ್ಕೊಳ್ಬೇಕಾದ್ರೆ ಪವಿತ್ರಾತ್ಮನನ್ನೇ ಕೇಳಿಕೊಳ್ಳಿ. ಆತನಿಗೆ ಮಾತ್ರ ಗೊತ್ತು. ಯೇಸುವಿನ ಚಿತ್ತಕ್ಕೆ ವಿರುದ್ಧವಾಗಿ ಯಾವುದು ಕಾರ್ಯವನ್ನು ಕೂಡ ಮಾಡೋದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿರುವಂಥ ಆತ್ಮವೇ ನಮ್ಮಲ್ಲಿ ಉಂಟು. ಇವತ್ತು ಪರಿಶುದ್ಧಾತ್ಮ ನಮ್ಮನ್ನು ಆತ ನಡೆಸುವ ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ನಾವು ದೇವರ ವಾಕ್ಯಕ್ಕೆ ಒಬೆಯಾಗಿ ನಡೆಯುವಂಥ ಡಿಸೈಪಲ್ಗಳಾಗಿರಬೇಕು. ನಮ್ಮ ಯಾವತ್ತು ಸ್ಟ್ಯಾಂಡರ್ಡ್ ದೇವರ ವಾಕ್ಯ ಪ್ರಿಯರೇ, ಅಷ್ಟೇ. ಆಮೆನ್. ಈಗ ನಾವು ಎನಿಸೋದಾದರೆ ಹಲವಾರು ಕಡೆ ನಮಗೆ ವಾಕ್ಯ ಸಿಗ್ತದೆ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಳ್ಳೆಯದು. ಸೋಷಿಯಲ್ ಮೀಡಿಯಾವನ್ನು ದೇವರ ಸೇವೆಗೆ ಉಪಯೋಗಿಸುವಂಥದ್ದು ಬಹಳ ಒಳ್ಳೆಯದು. ಆದರೆ ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಸ್ವೀಕರಿಸಬೇಕು,
ನಮ್ಮ ಈ ಕಿವಿಗಳಲ್ಲಿ ಅದನ್ನು ನಾವು ತಿಳ್ಕೊಳ್ಬೇಕು ಅಲ್ವಾ. ನನಗೆ ನನ್ನ ಸ್ಪಿರಿಚುವಲ್ ತಂದೆ ಯಾವತ್ತೊಂದು ಹೇಳೋದು, ನೀವು ಪ್ರಶಾಲ್ ನೀನು ಕಬಾಬ್ ತಿಂತಿ ಅಲ್ವಾ, ಅದರಲ್ಲಿ ಕಬಾಬ್ ತಿನ್ನುವಾಗ ಅದರ ಮೀಟ್ ಮಾತ್ರ ತಿಂತಲ್ಲ, ಎಲುಬನ್ನು ಬಿಸಾಡ್ತಿ. ಹಾಗೆ ಯಾವುದು ಒಳ್ಳೆಯದಿದೆ ವಿಷಯಗಳು ಅದನ್ನು ನಾವು ತಗೊಳ್ಳುವ, ಬೇಡದ್ದು ಹೇಗೆ ಎಲುಬಾಗಿ ಬಿಸಾಡುವ ಎಂಬುದಾಗಿ. ಅದೇ ರೀತಿಯಲ್ಲಿ ಒಳ್ಳೆಯದನ್ನು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ನಮಗೆ ಆತ್ಮಿಕತೆಗೆ ಒಳ್ಳೆಯದಲ್ಲ ಅಥವಾ ಯಾವುದು ನಮಗೆ ಒಳ್ಳೆಯದು ಎಂಬುದಾಗಿ ತಿಳ್ಕೊಳ್ಳುವಂತಹ ಜ್ಞಾನ ದೇವರ ಆತ್ಮನಿಂದ ಕೇಳ್ಕೊಳ್ಪಡ್ಬೇಕು ನಾವು. ಇಲ್ಲದ್ರೆ ಎಲ್ಲವನ್ನ ತಿಳ್ಕೊರಿಸಿ ಗೊಂದಲದಲ್ಲಿ ಬೀಳಬಾರ್ದು ನಾವು ಯಾವತ್ತು ಅಲ್ವಾ. ಮತ್ತು ದೇವರ ವಾಕ್ಯ ಹೇಳ್ತದೆ 1 Corinthians 14:33 ದೇವರು ಶಾಂತಿ ಸಮಾಧಾನಕ್ಕೆ ಕಾರಣ ಹೊರತು ಗಲಿಬಿಲಿಗಲ್ಲ ಎಂಬುದಾಗಿ. ಎಂಥ ಒಂದು ಮಾತು ಪ್ರಿಯರೇ. ಹಾಗಿರುವಾಗ ದೇವರು ನಮ್ಮ ದೇವರು ಶಾಂತಿ ಸಮಾಧಾನ ದೇವರು, ವಿಶ್ವಾಸಿಗಳೇ. ಯಾವುದೇ ಗಲಿಬಿಲಿ ತರುವಂಥ ದೇವರಲ್ಲ, ಗೊಂದಲದಲ್ಲಿ ಸಿಕ್ಕಿಸುವಂಥ ದೇವರಲ್ಲ. ಆತನ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಎಂಬುದಾಗಿರ್ತದೆ ಅಷ್ಟೇ ಅಲ್ವಾ. ಆತನ ನಡೆಸ್ತಾನೆ ಡಿಸೈಪಲ್. ಯಾವತ್ತು ಕನ್ಫ್ಯೂಷನ್ ದೇವರ ವಾಕ್ಯ ತರುವುದಿಲ್ಲ. ದೇವರ ವಾಕ್ಯ ಹೌದಾದರೆ ಹೌದು, ಸ್ಥಿರವಾಗಿರ್ತದೆ, ಒಂದು ಜೀವದ ಮಾರ್ಗದ ಕಡೆಗೆ ನಡೆಸುವಂಥ ವಾಕ್ಯವಾಗಿರ್ತದೆ ಪ್ರಿಯ. ಆಮೇಲೆ ಇದನ್ನು ನಾವು ತಿಳ್ಕೊಳ್ಬೇಕು. ಆ್ಯಸ್ ಎ ಡಿಸೈಪಲ್ ನಾವು ದೇವರ ವಾಕ್ಯಕ್ಕೆ ಒಬೆ ಆಗುವಂಥ ಡಿಸೈಪಲ್ಗಳಾಗಿರಬೇಕು. ಮುಂದೆ ನಾವು ನೋಡುವ ಇನ್ನೊಂದು ಪಾಯಿಂಟ್, ಅವರು ಪ್ರೀತಿಯಿಂದ ನಡೆಯುವಂಥವರಾಗಿರ್ತಾರೆ. ಈಗ ನಿಮ್ಮನ್ನು ಕ್ರಿಸ್ತನು ಪ್ರೀತಿ ಮಾಡಿದ್ದನು, ಅದೇ ರೀತಿಯಲ್ಲಿ ನೀವು ಇನ್ನಿತರನ್ನ ಪ್ರೀತಿ ಮಾಡುವಂಥ ಹಂಗಿನಲ್ಲಿದ್ದೀರಿ. ಟ್ರೂ ಡಿಸೈಪಲ್. ಇದು 2ನೇ ಪಾಯಿಂಟ್ ಇವತ್ತಿತ್ತು. ಆಮೆನ್. ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವ ಯೋಹಾನ 13ನೇ ಅಧ್ಯಾಯ 34-35ನೇ ವಚನ. ಇಲ್ಲಿ ಯೇಸು ಕ್ರಿಸ್ತನು ನಮಗೆ ಕೊಡುವಂಥ ಆಜ್ಞೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರನ್ನು ತಿಳ್ಕೊಳ್ಳುವರು. ಆಮೆನ್. ಇದು ನೋಡಿ, ಪ್ರೀತಿ ಎಂಬುದಾಗಿ ಹೇಳುವಾಗ ಪ್ರೀತಿಯು ಬಹಳ ಪಾಪಗಳನ್ನು ಮುಚ್ಚುವಂಥದ್ದಾಗಿದೆ. ಪ್ರೀತಿಯು ಸಂಪೂರ್ಣವಾಗಿ ಕ್ಷಮಿಸುವಂಥದ್ದಾಗಿದೆ. ಪ್ರೀತಿಯು ಬಲವುಳ್ಳದಾಗಿದೆ ಪ್ರಿಯರೇ. ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇದರಲ್ಲಿ ಮುಖ್ಯವಾದದ್ದು ಯಾವುದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ? ಪ್ರೀತಿ. ಆಮೆನ್. ಹಾಗಿರುವಾಗ ಟ್ರೂ ಡಿಸೈಪಲ್ಗಳ ಒಂದು ಮುಖ್ಯವಾದ ಗುಣ ಎಂಬುದಾಗಿ ಪ್ರೀತಿ ಇರ್ತದೆ. ಎಲ್ಲರೊಂದಿಗೆ ಪ್ರೀತಿಯಿಂದ ಇರುವಂಥವರಾಗಿರುತ್ತೆ. ತನ್ನ ಪ್ರೀತಿ ಅಂತ ಹೇಳೋದಾದರೆ, ಪ್ರೀತಿ ಏನಂದರೆ ಕ್ಷಮಿಸುವಂಥದ್ದು ಅಲ್ವಾ. ಪ್ರೀತಿ ಹೆಮ್ಮೆ ಪಡುವುದಿಲ್ಲ, ಕೊಚ್ಚಿಕೊಳ್ಳುವುದಿಲ್ಲ, ನಡತೆಗೆಟ್ಟು ನಡೆಯುವುದಿಲ್ಲ ಅಲ್ವಾ. ಕ್ರಿಸ್ತನ ಪ್ರೀತಿಯು ಅದು ನಮ್ಮೊಂದಿಗಿರುವುದನ್ನು ಇನ್ನಿತರರು ಕಂಡುಕೊಳ್ತಾರೆ. ಇನ್ನಿತರಿಗೆ ಕ್ರಿಸ್ತನ ಪ್ರೀತಿಯನ್ನು ಹಂಚುವವರಾಗಿರಬೇಕು. ಕ್ರಿಸ್ತನ ಪ್ರೀತಿಯಲ್ಲಿ ಇನ್ನಿತರವನ್ನು ನಡೆಸುವಂತಹ ದೊಡ್ಡ ಜವಾಬ್ದಾರಿಯನ್ನು ನನಗೆ ನಿಮಗೆ ಕ್ರಿಸ್ತನು ಕೊಟ್ಟಿದ್ದಾನೆ ಪರಿಶುದ್ಧಾತ್ಮನ ಬಲದಿಂದ, ತಂದೆ ದೇವರ ಮಹಿಮೆಗಾಗಿ ಜೀವಿಸಲಿಕ್ಕೆ. ಆಮೆನ್. ಈ ಪ್ರೀತಿಯು ಏನು ಮಾಡ್ತದೆ? ನಮ್ಮಲ್ಲಿ ಆ ಒಂದು ದಾಹವನ್ನು ಹೆಚ್ಚಿಸ್ತದೆ ಕ್ರಿಸ್ತನ ರಾಜ್ಯದ ಮಹಿಮೆಗಾಗಿ ಜೀವಿಸುವಂಥದ್ದು. ಪ್ರೀತಿಯು ಏನು ಮಾಡ್ತದೆ? ನಮ್ಮನ್ನು ಕ್ರಿಸ್ತನಿಗೋಸ್ಕರ ಸ್ಯಾಕ್ರಿಫಿಷಿಯಲ್ ಲೈಫನ್ನು ಜೀವಿಸುವಂತೆ ಅದು ನಮ್ಮನ್ನು ಪ್ರಚೋದಿಸ್ತದೆ. ನಾವು ಯಾವತ್ತೂ ಪ್ರೀತಿಯನ್ನು ಮುಂದಿಟ್ಟಾಗ, ಯಾವುದು ನಮ್ಮನ್ನು ವಿರೋಧಿಸುವವರಿದ್ದರೆ ಅಥವಾ ನಮ್ಮೊಂದಿಗೆ ಕೆಲವೊಮ್ಮೆ ಜೀವಿತದಲ್ಲಿ ಅಲ್ಲಸಲ್ಲದ ಕಾರ್ಯಗಳಾದಾಗ ಕೂಡ ನಾವು ಮೊದಲೇನು ಮಾಡ್ತೇವೆ? ಚೂಸ್ ಲವ್. ಎಲ್ಲದರ ಮೇಲೆ ನಾವು ಪ್ರೀತಿಯನ್ನು ನಾವು ಇಟ್ಟಾಗ ನಮಗೆ ಬಹಳ ಸುಲಭ ಆಗ್ತದೆ ಡಿಸೈಪಲ್ಗಳಾದ ನಮಗೆ ಕ್ಷಮಿಸಲಿಕ್ಕೆ. ಇನ್ನೊಬ್ಬರು ನೋವು ಮಾಡಿದಾಗ ಕೂಡ ಫರ್ಗಿವ್ನೆಸ್ ನಮ್ಮ ಬೇಗ ಬರ್ತದೆ ಅಲ್ವಾ. ಕೋಪ ಬಂದರೂ ಅದನ್ನು ನಾವು ಬದಿಗಿಟ್ಟು ನಾವು ಕ್ಷಮಿಸುವಂಥವರಾಗಿರ್ತೇವೆ ಅಲ್ವಾ. ಇದಂತೇಳಿ ನಮ್ಮ ಸೆಲ್ಫಿಗೆ ನಾವು ಸಾಯ್ತೇವೆ. ಅಂದರೆ ನನ್ನ ಸ್ವಂತಿಗೆ, ನಾನು ಎಂಬುದಕ್ಕೆ ಅಥವಾ ನನ್ನದು ಎಂಬುದಕ್ಕೆ, ಯಾವುದು ಸರಿ ಅಥವಾ ನಾನೇ ಸರಿ ಎಂಬುದಕ್ಕೆ ಕೆಲವೊಮ್ಮೆ ನಾವು ಸತ್ತು ಅಲ್ಲಿ ನಾವು ಪ್ರೀತಿಯನ್ನು ವ್ಯಕ್ತಪಡಿಸಿ ನಾವು ಸಮಾಧಾನದಿಂದ ಪ್ರತಿಯೊಂದು ಕಾರ್ಯಗಳನ್ನು ಮಾಡಲು ಶಕ್ತರಾಗ್ತದೆ. ಈ ಪ್ರೀತಿಯು ನಮ್ಮನ್ನು ಬಲಪಡಿಸಿ, ಕ್ರಿಸ್ತನ ಪ್ರೀತಿಯು ನಮ್ಮನ್ನು ಪ್ರಚೋದಿಸ್ತದೆ. ನಾವು ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲುವಂತೆ, ಪ್ರೀತಿಯಿಂದ ಎಲ್ಲ ಕಾರ್ಯವನ್ನು ದೇವರಾಜ್ಯವನ್ನು ಕಟ್ಟುವಂತೆ, ಪ್ರೀತಿಯಿಂದ ಸುವಾರ್ತೆಯನ್ನು ಸಾರುವಂತೆ, ಪ್ರೀತಿಯಿಂದ ಪಾಪದಲ್ಲಿದ್ದವರನ್ನು ರಕ್ಷಣೆ ಕಡೆಗೆ ತರುವಂತೆ ಪ್ರೀತಿಯು ನಮ್ಮನ್ನು ಬಲಪಡಿಸಿ ನಡೆಸ್ತದೆ. ಯಾವ ಪ್ರೀತಿ? ಅಗಪ್ಪೆ ಲವ್. ಯಾವ ರೀತಿಯಲ್ಲಿ ಕ್ರಿಸ್ತ ನಮ್ಮನ್ನು ಪ್ರೀತಿಸಿದ್ದಾನೆ, ಆ ಅಗಪ್ಪೆ ಲವ್, ಆ ನಾವು ಹೊಂದಿಕೊಂಡ ಪ್ರೀತಿ ಪವಿತ್ರಾತ್ಮವನ್ನು ಪ್ರೇರೇಪಿಸ್ತಾನೆ ಇನ್ನಿತರನ್ನು ಕೂಡ ಆ ಪ್ರೀತಿಯಲ್ಲಿ ಪ್ರೀತಿಸಲಿಕ್ಕೆ. ಹಾಗೆ ಏನಾಗ್ತದೆ? ಕ್ರಿಸ್ತನ ರಾಜ್ಯವನ್ನು ನಾವು ಕಟ್ಟಲಿಕ್ಕೆ ಬಹಳ ಸಹಾಯ ಆಗ್ತದೆ ಪ್ರಿಯರೇ. ಅದಕ್ಕೆ ಯಾವತ್ತು ದೇವರನ್ನು ಮೊದಲಿಡಬೇಕು. ಪುಟ್ ಗಾಡ್ ಆಲ್ವೇಸ್ ಫಸ್ಟ್ ಪ್ಲೇಸ್, ಆಯಿತಾ? ಮಾತ್ರವಲ್ಲ, ಆತನ ವಾಕ್ಯ ಮತ್ತು ಪ್ರೀತಿ, ಇದರಿಂದ ನಾವು ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಆಗ್ತದೆ ಪ್ರಿಯರೇ. ಆಮೇಲೆ ಒಂದು ನಾವು ಒಬ್ಬೇ ಆಗಬೇಕು ದೇವರ ವಾಕ್ಯಕ್ಕೆ, ಇನ್ನೊಂದು ಪ್ರೀತಿಸುವಂತಹ ಡಿಸೈಪಲ್ಗಳು ನಾವು ಆಗಬೇಕು. ಪ್ರತಿಯೊಬ್ಬರನ್ನು ಪ್ರೀತಿಯನ್ನು ಮುಂದಿಟ್ಟು ನಾವು ನಡೆಯುವಂಥವ್ರಾಗಿರ್ಬೇಕು. ನಮ್ಮ ಗೆಳೆಯರು ಇರ್ಬೋದು, ನಾವು ಅವರಿಗೆ ಬಲಪಡಿಸುವಂಥವ್ರಾಗಿರ್ಬೇಕು. ಕ್ರಿಸ್ತನ ಪ್ರೀತಿಯನ್ನು ತೋರಿಸಿ ಅವರನ್ನು ಬಲಪಡಿಸುವಂಥವ್ರಾಗಿರ್ಬೇಕು. ವಾಕ್ಯಾಧಾರಿತವಾದ ಪ್ರೀತಿಯನ್ನು ನಾವು ತೋರಿಸುವಂಥವ್ರಾಗಿರ್ಬೇಕು ಪ್ರಿಯ. ಹಲ್ಲೆಲೂಯಾ. ಇದು ಇವತ್ತು
ವಿಶ್ವಾಸಿಗಳಾದ ಡಿಸೈಪಲ್ಗಳಾದ ನಮಗೆ ದೇವರು ಕೊಟ್ಟ ದೊಡ್ಡ ಪ್ರಿವಿಲೇಜ್ ಅಲ್ವಾ. ಪ್ರೀತಿ ಬಹಳ ಮುಖ್ಯವಾಗಿದೆ ಪ್ರತಿಯೊಂದು ಡಿಸೈಪಲ್ಗಳ ಜೀವಿತದಲ್ಲಿ ಕೂಡ. ಆಮೆನ್, ಹಲ್ಲೆಲೂಯಾ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದಂತೆ ನಾವು ಇನ್ನಿತರನ್ನು ಪ್ರೀತಿಸುವಂಥ ಹಂಗಿನಲ್ಲಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಯೋಹಾನ 15ನೇ ಅಧ್ಯಾಯ 8ನೇ ವಚನ ಅಧ್ಯಯನ ಮಾಡುವ. ಇಲ್ಲಿ ನೋಡುವುದಾದರೆ ಫ್ರೂಟ್ ವಿಷಯದಲ್ಲಿ ಹೇಳ್ತಾನೆ, ಫಲ ಕೊಡುವ ವಿಷಯದಲ್ಲಿ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ. ಆಮೆನ್. ಫಲ ಎಂಬುದಾಗಿ ಹೇಳುವುದಾದರೆ ಯಾವ ಫಲ? ಆತ್ಮಿಕವಾದ ಫಲ. ಆಮೆನ್. ಮಾತ್ರವಲ್ಲ, ದೇವರ ವಾಕ್ಯ ಇನ್ನೊಂದು ಕಡೆ ಹೇಳ್ತದೆ, ಯೋಹಾನ 15ನೇ ಅಧ್ಯಾಯ 2ನೇ ವಚನ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಎಂತ ಹೆಚ್ಚೆಚ್ಚು ಫಲ ಕೊಡಬೇಕು ನಾವು ಕ್ರಿಸ್ತನ ಮಹಿಮೆಗಾಗಿ. ಆತನು ಶುದ್ಧಿ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ನಿಮಗೆ ಹೇಳಿದ ವಾಕ್ಯ ದಿಸೆಯಿಂದ ಈಗ ನೀವು ಶುದ್ಧರಾದಿರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದೆ ಫಲ ಕೊಡಲಾರಿರಿ. ಆಮೆನ್. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಆಮೇಲೆ ನಮ್ಮ ಸ್ವಂತ ಬಲ, ಸ್ವಂತ ಶಕ್ತಿ, ಸ್ವಂತ ವಿಸ್ಡಮ್, ಸ್ವಂತ ಒಂದು ಆಲೋಚನೆಗಳನ್ನು ಹೊಂದಿಕೊಂಡು ನಾವು ದೇವರ ರಾಜ್ಯವನ್ನು ನನ್ನ ಒಂದು ಥಾಟಿಂದ ಅಥವಾ ನನ್ನ ಬಲದಿಂದ ಕಟ್ಟುತ್ತೇನೆ ಅಥವಾ ನನ್ನ ಬಲದಿಂದ ಕಾರ್ಯ ಮಾಡ್ತೇನೆ ಎಂಬುದಾಗಿ ಆಗುವುದಿಲ್ಲ. ಕೆಲವೊಮ್ಮೆ ನಮಗೆ ಶುದ್ಧಿ ಮಾಡುವಾಗ ದೇವರು ಕೆಲವೊಂದು ವಿಷಯಗಳನ್ನು ನಮ್ಮ ಜೊತೆ ತೆಗೆಯುವಾಗ ನಮಗೆ ನೋವಾಗ್ತದೆ ಅಲ್ವಾ. ಯಾವ ರೀತಿಯಲ್ಲಿ ಕೃಷಿ ಮಾಡುವುದನ್ನು ನಾವು ನೋಡ್ತೇವಲ್ಲ, ತೋಟಗಾರ ಅಥವಾ ನರ್ಸರಿಯಲ್ಲಿ ನೋಡುವುದಾದರೆ, ಅನ್ವಾಂಟೆಡ್ ಕೊಂಬೆಯನ್ನು ಅಥವಾ ಅನ್ವಾಂಟೆಡ್ ಫಲ ಕೊಡದಿರುವಂಥ ಭಾಗವನ್ನು ಅವನು ತೋಟಗಾರನು ಕಟ್ ಮಾಡಿ ಅದನ್ನು ಬಿಸಾಡಿ, ಅದು ಯಾಕೆ ಹಾಗೆ ಮಾಡೋದು? ಅದು ಇನ್ನೂ ಹೆಚ್ಚು ಫಲ ಕೊಡಲಿ ಎಂಬ ಉದ್ದೇಶದಿಂದ. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳನ್ನು ದೇವರು ತೆಗಿತಾನೆ. ನಾವು ಶಿಷ್ಯರಾಗಿದ್ದಾಗಲೂ ಕೂಡ ಕೆಲವೊಂದು ಅನಗತ್ಯವಾದ ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ, ನಮಗೆಲ್ಲ ಸರಿ ಅಂತ ಕೆಲವೊಮ್ಮೆ ಕಾಣಬಹುದು. ಕೆಲವೊಂದು ಕಾರ್ಯಗಳನ್ನು ದೇವರು ತೆಗೆದಾಗ, ಕೆಲವೊಮ್ಮೆ ನಮ್ಮನ್ನು ಪಾಸ್ ಮಾಡುವಾಗ ದೇವರು, ಕೆಲವೊಮ್ಮೆ ನಾವು ನಮ್ಮ ಕಾರ್ಯಗಳನ್ನು ಮಾಡ್ತಾ ಹೋಗುವ, ಕೆಲವೊಮ್ಮೆ ದೇವರು ನಮ್ಮನ್ನು ನಿಲ್ಲಿಸ್ತಾನೆ, ನಮ್ಮನ್ನು ಶುದ್ಧಿ ಮಾಡ್ತಾನೆ. ಆ ಕಾಲಘಟ್ಟದಲ್ಲಿ ಕೂಡ ನಾವು ಆತನಿಗೆ ಅಲೌ ಮಾಡಿಕೊಡ್ಬೇಕು. ಡಿಸೇಬಲ್ ನಾವು ಹೌದು ದೇವರ ಕೈಯಲ್ಲಿ ಸಂಪೂರ್ಣವಾಗಿ ಕಂಪ್ಲೀಟ್ ಸರೆಂಡರ್ ಟು ದ ವರ್ಡ್ ಆಫ್ ಗಾಡ್. ಅಂದರೆ ದೇವರ ವಾಕ್ಯ ಕಂಪ್ಲೀಟ್ಲಿ ಸರೆಂಡರ್ ಆಗಿ ನಾವು ಅಧ್ಯಯನ ಮಾಡಿ, ಅದಕ್ಕೆಲ್ಲ ದೇವರ ವಾಕ್ಯ ನಮ್ಮನ್ನು ಶುದ್ಧಿ ಮಾಡ್ತಾರೆ, ದಿನಾಲು ನಮ್ಮನ್ನು ಕ್ಲೆನ್ಸ್ ಮಾಡ್ತಾರೆ. ಅದಕ್ಕೆ ದಿನನಿತ್ಯವೂ ಕೂಡ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು, ಅದರಲ್ಲಿ ಸಮಯ ಕಳಿಬೇಕು ಡಿಸೇಬಲ್ಗಳಾದ ನಾವು. ಹಾಗೇನಾಗ್ತದೆ, ವಾಕ್ಯ ನಮ್ಮನ್ನು ಶುದ್ಧಿ ಮಾಡ್ತದೆ. ಯಾವ ರೀತಿಯಲ್ಲಿ ಇಲ್ಲಿ ಹೇಳಿದಂತೆ ಕ್ರಿಸ್ತನು ನಮ್ಮನ್ನು ಶುದ್ಧಿ ಮಾಡ್ತಾನೆ, ದೇವರ ವಾಕ್ಯ ಆತನು. ಆಮೆನ್. ಮಾತ್ರವಲ್ಲ, ಕೆಲವೊಂದು ಬೇಡದ ವಿಷಯಗಳು ನಮ್ಮ ಜೀವಿತದಿಂದ ಕಂಪ್ಲೀಟ್ಲಿ ತೆಗಿತಾನೆ. ಅದಕ್ಕೆ ನಾವು ಅಲೋ ಮಾಡಿಕೊಡ್ಬೇಕು. ಹೌದು ಕರ್ತನೆ, ಕಂಪ್ಲೀಟ್ ಸರೆಂಡರ್. ನಿನ್ನ ಚಿತ್ತದಿಂದ ನಾನು ನಡೆಸುವಪ್ಪ, ನನ್ನ ಚಿತ್ತ ಅಲ್ಲ. ಯಾಕಂದರೆ ನೀನು ನನ್ನ ಸೃಷ್ಟಿಕರ್ತನು, ನಿನಗೆ ಪ್ರತಿಯೊಂದು ವಿಷಯಗಳು ನನ್ನ ಜೀವಿತದಲ್ಲಿ ಗೊತ್ತುಂಟು. ಯೇಸು ಕ್ರಿಸ್ತನು ಕೊಟ್ಟಂಥ ಜೀವಿತವನ್ನು ಆತನ ಮಹಿಮೆಯಾಗಿ ಜೀವಿಸಲಿಕ್ಕೆ ಬಹಳ ಸುಲಭ ಆಗ್ತದೆ ಪ್ರಿಯರೇ. ನಾನು ನಿಮ್ಮಲ್ಲಿ ನೆಲೆಗೊಂಡಿರೋನು. ಹಲ್ಲೆಲೂಯಾ. ಆತನ ಆಲಯವಾಗಿದ್ದೇವೆ ನಾವು, ಆತ ನಮ್ಮನ್ನು ನೆಲೆಗೊಂಡಿದ್ದಾನೆ, ನಾವು ಆತನ ನೆಲೆಗೊಂಡಿದ್ದೇವೆ. ಆಗಿರುವಾಗ ನಾವು ಕಂಪ್ಲೀಟ್ಲಿ ನಮಗೆ ದೇವರು ಕೊಟ್ಟಂಥ ಈ ನ್ಯೂ ಲೈಫನ್ನು ಆತನ ಕೈಲಿ ಒಪ್ಪಿಸಿಕೊಟ್ಟಾಗ ಟ್ರೂ ಡಿಸೈಪಲ್ ಆಗಿ ಆತನು ಕ್ಲೆನ್ಸ್ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ನಾವು ಲೋಕದಲ್ಲಿದ್ದಂಥವರ ರೀತಿಯಲ್ಲಿ ಜೀವಿಸುವಂಥ ಹಂಗಿನಲ್ಲಿ ಇರುವುದಿಲ್ಲ ಪ್ರಿಯರೇ. ಯಾಕೆ ಗೊತ್ತಾ, ಲೋಕದಲ್ಲಿ ನೋಡುವುದಾದ್ರೆ ಹಲವಾರು ರೀತಿಯ ಡಿಸ್ಟ್ರಾಕ್ಷನ್ಗಳು, ಹಲವಾರು ರೀತಿಯ ಗಲಿಬಿಲಿ ಗೊಂದಲಗಳಿವೆ. ಆದರೆ ವಿಶ್ವಾಸಿಗಳಂತ ನಾನು ನೀವುಗಳು ಪ್ರಿಯರೇ ಲೌಕಿಕವಾಗಿ ಜೀವಿಸಲಿಕ್ಕೆ ಆಗೋದಿಲ್ಲ ಲೋಕದವರ ರೀತಿಯಲ್ಲಿ ಅಲ್ವಾ. ನಮಗೊಂದು ಪರ್ಪಸ್ ಉಂಟು, ನಮಗೊಂದು ಸರೆಂಡರ್ಡ್ ಲೈಫ್ ಉಂಟು ಕ್ರಿಸ್ತನಿಗೋಸ್ಕರ, ಆತನ ವಾಕ್ಯಕ್ಕೆ, ಆತನಲ್ಲಿ ನಾವು ಕಂಪ್ಲೀಟ್ಲಿ ಸರೆಂಡರ್ ಆಗಿ ಜೀವಿಸುವಂಥ ಜೀವಿತವನ್ನು ನಾವು ನಡೆಸ್ತಾ ಇರುವಾಗ ಪ್ರಿಯರೇ, ನಮಗೆ ಲೋಕದಲ್ಲಿ ಹಲವಾರು ಕಾರ್ಯಗಳು ನಾವು ತ್ಯಜಿಸಬೇಕಾಗಿ ಸ್ಯಾಕ್ರಿಫಿಷಲ್ ಲೈಫ್ ಅಲ್ವಾ. ಅದಕ್ಕೆ ಕ್ರಿಸ್ತನಲ್ಲಿ ದಿನನಿತ್ಯವೂ ನಿಮ್ಮ ಕ್ರೂಜನ್ನು ಎತ್ತಿಕೊಂಡು ನಡೆಯುವಂಥವರಾಗಿರ್ಬೇಕು ನಾವು ಅಲ್ಲ. ಸ್ಯಾಕ್ರಿಫಿಷಲ್ ಲೈಫ್ ಯಾವುದು ಸ್ಯಾಕ್ರಿಫಿಷಲ್ ಲೈಫ್ ಎಂಬುದಾಗಿ ನೋಡೋದಾದರೆ, ಲೋಕದವರ ರೀತಿ ನಾವು ಜೀವಿಸಲಿಕ್ಕೆ ಆಗೋದಿಲ್ಲ. ನಮಗೆ ನಮ್ಮ ಟೈಮ್ ಶೆಡ್ಯೂಲ್ ಅಥವಾ ನಮ್ಮ ಸಮಯವನ್ನು ಕ್ರಿಸ್ತನಿಗೋಸ್ಕರ ಒಂದು ಸಪ್ರೇಟ್ ಮಾಡಿ ಪ್ರತ್ಯೇಕಿಸಲ್ಪಡುವಂತಹ ವಿಶ್ವಾಸಿಗಳು ನಾವು. ನಮ್ಮ ಎಲ್ಲವನ್ನು ಚೂಸ್ ಮಾಡುವಾಗ ದೈವಿಕ ಜ್ಞಾನದಿಂದ ನಮ್ಮ ಆಯ್ಕೆಗಳು ಕೂಡ ದೈವಿಕವಾದ ಆಯ್ಕೆಗಳಾಗಿರ್ತದೆ ಅಲ್ವಾ. ಪ್ರತಿಯೊಂದಕ್ಕೂ ನಾವು ಅಕೌಂಟಬಿಲಿಟಿ ಟು ದ ಲಾರ್ಡ್ ಅಲ್ವಾ. ನಾವು ಅಕೌಂಟೇಬಲ್ ಆಗಿರ್ತೇವೆ. ಅಂದರೆ ಒಂದು ಲೆಕ್ಕ ತೀರಿಸುವವರು ನಾವು ಕ್ರಿಸ್ತನ ಕೊಟ್ಟ ಸಮಯಕ್ಕೆ. ಇಷ್ಟು ಸಮಯ ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ ಕ್ರಿಸ್ತನ ರಾಜ್ಯದ ಮಹಿಮೆಗೆ, ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಆತ್ಮಿಕವಾಗಿ ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಬೆಳೀತಾ ಇದ್ದೇವೆ, ಎಷ್ಟು ಜನಗಳಿಗೆ ನಾವು ಎಷ್ಟು ಸುವಾರ್ತೆಯನ್ನು ಸಾರ್ತಿದ್ದೇವೆ, ಎಷ್ಟು ಆತ್ಮಗಳನ್ನು ಕ್ರಿಸ್ತನ ರಾಜ್ಯಕ್ಕಾಗಿ ಗೆದ್ದಿದ್ದೇವೆ, ಇದೆಲ್ಲವೂ ಮುಖ್ಯವಾಗ್ತದೆ ಪ್ರಿಯರೇ. ನಮಗೆ ದೇವರು ಕೊಟ್ಟ ಈ ಜೀವಿತ ವ್ಯರ್ಥವಾಗಿ ಕಳೆಯುವಂಥ ಹಂಗಿನಲ್ಲಿ ನಾವಿಲ್ಲ. ಯಾಕಂದರೆ ಈ ಜೀವಿತವು ಕೂಡ ನನ್ನದಲ್ಲ, ನಮ್ಮದಲ್ಲ. ಇಟ್ಸ್ ಎ ಗಿಫ್ಟ್ ಫ್ರಮ್ ಗಾಡ್ ಅಲ್ವಾ. ಹಳೆ ಜೀವಿತಕ್ಕೆ ನಾವು ಸತ್ತು ಹೋಗಿದ್ದೇವೆ, ಹೊಸ ಜೀವಿತವನ್ನು ನಮಗೆ ಕೊಟ್ಟಿದ್ದಾರೆ ದೇವರು. ಈ ಜೀವಿತವು
ನನ್ನ ಇಚ್ಛೆಯಂತೆ ಜೀವಿಸದೆ ನನ್ನ ಸೃಷ್ಟಿಕರ್ತನು, ನನ್ನ ದೇವರು, ನನ್ನ ಕ್ರಿಸ್ತನು, ನನ್ನ ಯಜಮಾನನು, ನನ್ನನ್ನು ಆತುಕೊಂಡಾತನು, ನನ್ನನ್ನು ಹೆಸರಿಡಿದು ಕರೆದಾತನು, ತಾಯ ಗರ್ಭದಲ್ಲಿ ರೂಪಿಸಿಕೊಳ್ಳುವುದಕ್ಕಿಂತ ಮುಂಚೆ ನನ್ನನ್ನು ಕರೆದಾತನು, ಹೆಸರಿಡಿದು ನನ್ನನ್ನು ಪವಿತ್ರ ಯಾಜಕದ ವರ್ಗದವನಾಗಿ ಮಾಡಿದಾತನು, ನಮ್ಮನ್ನು ಹೇಳ್ತೇವೆ ರಾಯಲ್ ಪ್ರೀಸ್ಟ್ಹುಡ್, ಹೋಲಿ ನೇಷನ್, ಆತನ ಸ್ವಕೀಯ ಪ್ರಜೆಯನ್ನಾಗಿ ಮಾಡಿದಾತನು. ಆದ ಕ್ರಿಸ್ತನಿಗೆ ಒಂದು ಲೆಕ್ಕ ಕೊಡುವಂಥ, ಕ್ರಿಸ್ತನನ್ನು ಅನುಸರಿಸಿ ಕ್ರಿಸ್ತನಿಗಾಗಿ ಜೀವಿಸ್ತೇನೆಂಬ ಆ ಒಂದು ಹಂಬಲದಿಂದ, ಆ ಒಂದು ದಾಹದಿಂದ ನಾವು ಜೀವಿಸುವಂಥ ಟ್ರೂ ಡಿಸೈಪಲ್ಗಳು ಆಗಿ ನಾವು ಜೀವಿಸಲು ನಮ್ಮನ್ನು ದೇವರಾತ್ಮನ ಬಲಪಡಿಸಿ ನಡೆಸುವ ಆತನಾಗಿದ್ದಾನೆ. ಯಾವಾಗ ವಿ ಹ್ಯಾವ್ ಟು ಕಂಪ್ಲೀಟ್ಲಿ ಸರೆಂಡರ್ ಅವರ್ ಲೈಫ್ ಟು ಲಾರ್ಡ್. ನಮ್ಮ ಜೀವಿತವನ್ನು ಕ್ರಿಸ್ತನ ಕೈಲಿ ಒಪ್ಪಿಸಿಕೊಟ್ಟು ಪ್ರಿಯರೇ, ವಿಶ್ವಾಸಿಗಳಾದಂಥ ನಾನು ನೀವುಗಳು, ಡಿಸೈಪಲ್ಗಳಾದ ನಾವು ನೀವುಗಳು, ನಮಗೆ ದೇವರು ನಡೆಸ್ತಾನೆ, ಬಲಪಡಿಸಿ. ಯಾವಾಗ ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತವನ್ನು ನೆರವೇರಿಸಿ ಎಂಬುದಾಗಿ ನಾವು ಒಪ್ಪಿಸಿಕೊಡ್ತೇವಲ್ಲ, ನೀವು ನೋಡಿ ನಮ್ಮ ಜೀವಿತದ ಒಂದು ಕಾರ್ಯಗಳು, ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡ್ತಾ ಬರ್ತಾನೆ. ಅದು ನಮಗೆನಿಸ್ತು, ನಮಗೆ ಎಜುಕೇಷನ್ ಇಲ್ಲ ಅಥವಾ ನಮ್ಮ ನಾಲೆಜ್ ಅಲ್ಲ, ನಮ್ಮ ಆಲೋಚನೆಗಳಲ್ಲ ದೇವರು ವಿಶೇಷವಾಗಿ ನಮ್ಮನ್ನು ಹೇಗೆ ನಡೆಸ್ತಾನೆ ಎಂಬುದಾಗಿ ಹೇಳುವುದಾದರೆ, ಯಾವ ರೀತಿಯಲ್ಲಿ ಪೇತ್ರನು ನೋಡಿ ಆತನು ನಡೆದನು, ಆತನೊಂದು ಮಾತಿಗೆ ಬಾ ಅಂತ ಕರೆದಾಗ ಸ್ವಾಮಿ, ಆತನು ಆರಾಮದಲ್ಲಿ ನಡೀಲಿಕ್ಕೆ ಪ್ರಾರಂಭಿಸ್ತಾನೆ ಆ ಸಮುದ್ರದಲ್ಲಿ ಅಲ್ವಾ. ಯಾವ ರೀತಿ ನಡೀತಾನೆ ಆತನು, ಆ ಅಲೆಗಳ ಮೇಲೆ ಕಾಲಿಟ್ಟು ನಡೀತಾನೆ ಆರಾಮದಲ್ಲಿ ಅಲ್ವಾ. ಅಸಾಧ್ಯವಾದ ಕಾರ್ಯ ಸಾಧ್ಯವಾಯಿತು ಆತನ ಯಾವಾಗ ಆ ಸ್ವರ ಕ್ರಿಸ್ತನ ವಾಕ್ಯಕ್ಕೆ ಗಮನ ಕೊಟ್ಟು ನಡೆದನು. ಆತನ ದೃಷ್ಟಿ ಕ್ರಿಸ್ತನ ಕಡೆಗಿತ್ತು. ಇವತ್ತು ನಮ್ಮ ದೃಷ್ಟಿ ಎಲ್ಲಿದೆ? ಕ್ರಿಸ್ತನ ವಾಕ್ಯದ ಕಡೆ, ಕ್ರಿಸ್ತನ ಕಡೆಗಿದೆ. ನಾವು ಖಂಡಿತವಾಗಿ ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡ್ತೇವೆ. ಯಾಕೆ? ನಮ್ಮ ಮಹಿಮೆಗಲ್ಲ, ಕ್ರಿಸ್ತನ ಮಹಿಮೆಗೆ. ನನ್ನನ್ನು ಕರೆದಾತನು ನಂಬಿಗಸ್ತನು. ದೇವರ ವಾಕ್ಯ ಹೇಳ್ತದಲ್ಲ, ನಿಮ್ಮನ್ನು ಕರೆದಾತನು ನಂಬಿಗಸ್ತನು ಪ್ರಿಯರೇ. ಇಲ್ಲಿರುವಂಥ ನಿಮ್ಮನ್ನು ಕರೆದಂಥವ್ರು ನಂಬಿಗಸ್ತನು ಯೇಸು ಕ್ರಿಸ್ತನು. ಆತ ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಯುಗದ ಸಮಾಪ್ತಿಯವರೆಗೂ ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮೊಂದಿಗಿದ್ದು ನಡೆಸ್ತೇನೆ. ಇಂತಹ ವಿಶ್ವಾಸ, ಇಂತಹ ಒಂದು ಬಲವುಳ್ಳ ದೇವರು ನಮ್ಮೊಂದಿಗಿದ್ದು ನಮ್ಮ ನಡೆಸುವ ಆತ ನಮ್ಮೊಂದಿಗೆ ಇರುವಾಗ ಪ್ರಿಯರೇ, ನಮಗೆ ದೇವರು ಕೊಟ್ಟಂಥ ಈ ಜೀವಿತ, ಇಷ್ಟು ಸಮಯ ನಾವು ಈ ಲೋಕದಲ್ಲಿ ಇದ್ದೇವೆ, ಜೀವಿಸ್ತೇವೆ ಗೊತ್ತಿಲ್ಲ, ಆದರೆ ಎಷ್ಟು ಸಮಯ ನಾವು ಕ್ರಿಸ್ತನಿಗೋಸ್ಕರ ಜೀವಿಸ್ತೇವೆ, ಅದು ಕೊನೆಯವರೆಗೂ ಉಳಿಯುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಂಬ್ತೇನೆ. ಯೇಸುವಿನ ಕೃಪೆಯು ಆಶೀರ್ವಾದ ಸದಾಕಾಲ ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಉಂಟು ಪ್ರಿಯರೇ ಯಾವತ್ತು. ಆಮೆನ್. ಗಾಡ್ ಬ್ಲೆಸ್ ಯು.